ನಮಸ್ಕಾರ ಸ್ನೇಹಿತರೆ, ನಾವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆವಾರು ಮೇನ್ ನೋಟಿಫಿಕೇಶನ್ ಏನಂದರೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಬದಲಾವಣೆ ಮೂಲಕ ಏನು ಮೇನ್ ನೋಟಿಫಿಕೇಶನ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟಿಫಿಕೇಶನ್ ಏನು ಮೇನ್ ನೋಟಿಫಿಕೇಶನ್ ಆಗುವ ಮೊದಲು ಫಸ್ಟು C&R ರೂಲ್ಸ್ ಬಿಡ್ತಾರೆ. ಅಂದರೆ ನ್ಯೂ C&R ರೂಲ್ಸ್. ಈಗ ಹಳೆ C&R ರೂಲ್ಸ್ ಏನಿತ್ತು ಅದರಲ್ಲಿ ಕೆಲವೊಂದು ಪ್ಯಾಟ್ರನ್ ಎಕ್ಸಾಮ್ ಪ್ಯಾಟ್ರನ್ನ ಏನು ಮಾಡಿದ್ರು, ಆ್ಯಡ್ ಮಾಡಿದ್ರು. ಇದರಲ್ಲಿ ಏನು ಮಾಡ್ತಾರೆ, ಎಕ್ಸಾಮ್ ಪ್ಯಾಟರ್ನ್ಗಳನ್ನು ರಿಮೂವ್ ಮಾಡ್ತಾರೆ ಕೆಲವೊಂದು. ಈಗ ಪೇಪರ್ 3 ಕಾಮನ್ ಆಗಿ ಅವರು ಎಕ್ಸ್ಟ್ರಾ ಪೇಪರ್ ಇಟ್ಟಿದ್ರು. ಈ ಪೇಪರನ್ನು ರಿಮೂವ್ ಮಾಡಿ ಕೆಲವೊಂದು ಎಕ್ಸಾಮ್ಗಳಿಗೆ ಏನು ಮಾಡ್ತಾರೆ, ಈ ರೀತಿಯಾಗಿರುತ್ತೆ ಹೊಸ ಪದ್ಧತಿ ಅನ್ನೋದ್ರ ಬಗ್ಗೆ ಅವರು ಬಿಡ್ತಾರೆ. ಅಲ್ಲಿ ಏಜ್ ಆಗಿರ್ಬೋದು ಮತ್ತು ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ನಾವು ಇದೇ ಫೈನಲ್ ಆಗಿ ಬಿಡ್ತೀವಿ ಅನ್ನೋದ್ರ ಬಗ್ಗೆ ಅವರು ಕಂಪ್ಲೀಟಾಗಿ ಡೀಟೇಲ್ಸ್ ಬಿಡ್ತಾರೆ. ಹಾಗಾಗಿ ನೀವು C&R ರೂಲ್ಸ್ ಬಂದ ಮೇಲೆ ಮೇನ್ ನೋಟಿಫಿಕೇಶನ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಹಾಗಾಗಿ ಈ 15,000 ಶಿಕ್ಷಕರ ನೇಮಕಾತಿಯು ಕೆಲವೊಂದು ಬದಲಾವಣೆ ಮೂಲಕ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲ ಸ್ನೇಹಿತರು ನೋಡ್ಬೋದು, ಪ್ರಮುಖವಾಗಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಲ್ಲಿರ್ತಕ್ಕಂಥ PDF ನೋಟ್ಸ್ಗಳನ್ನು ತಗೊಂತಿದ್ದಾರೆ. ಹಾಗಾಗಿ ನೀವೆಲ್ಲರೂ ನೋಡ್ತಿದ್ರು, ಎಲ್ಲರೂ ನೋಟ್ಸ್ಗಳು ತಗೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕೇವಲ 100 ರುಪೀಸ್ಗೆ ನಿಮ್ಮ ಸಬ್ಜೆಕ್ಟ್ ವೈಸು GK ಪ್ಲಸ್ ಆಪ್ಷನಲ್ ಸಬ್ಜೆಕ್ಟ್ ಏನಿದೆಯೋ ಅವೆರಡೂ ಬರ್ತಕ್ಕಂಥ ನಿಮ್ಮ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಯಾವುದವು ಆಲ್ ಸಬ್ಜೆಕ್ಟಿಗೂ PDF ನೋಟ್ಸ್ ಕಳಿಸ್ತಿದ್ದೀವಿ. ಹಾಗಾಗಿ ಎಲ್ಲ ಸ್ನೇಹಿತರು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ, ಅಂದರೆ ಯೂಸ್ಫುಲ್ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡ್ಬೋದು, ಇದಕ್ಕೆ HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಮತ್ತು ಕ್ರೈಸ್ಟ್ ಸ್ಕೂಲ್ಗಳಾಗಿರ್ಬೋದು ಮತ್ತು ಫಿಸಿಕಲ್ ಎಜುಕೇಷನ್ ಆಗಿರ್ಬೋದು ಮತ್ತು ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಇವೆಲ್ಲ ಶಿಕ್ಷಕರ ನೇಮಕಾತಿಗೆ ನಾವು PDF ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ. ಸೊ ಇಲ್ಲಿ ಕೆಳಗೆ ಕಾಳ್ತಿರ್ತಕ್ಕಂತಹ ವಾಟ್ಸಪ್ ನಂಬರ್ ಇದೆ. ಸೊ ಇದರಲ್ಲಿ ನಿಮ್ಮ ಸಬ್ಜೆಕ್ಟ್ ಯಾವುದು, ಯಾವ ಎಕ್ಸಾಮ್ಗೆ ಓದ್ತೀರಾ ಅನ್ನೋದ್ರ ಬಗ್ಗೆ ನೀವು ಟೈಪ್ ಮಾಡಿದರೆ ಸೊ ನಾವು ನೋಟ್ಸ್ಗಳನ್ನು ಕಳಿಸ್ತೀವಿ. ಕೇವಲ 100 ರುಪೀಸ್ ಫೋನ್ಪೇ ಮಾಡೋದರ ಮೂಲಕ ನೀವು ನೋಟ್ಸ್ಗಳನ್ನು ಪಡೆಯಬಹುದು. ಸೊ ಅದನ್ನು ಪ್ರೂಫ್ ಏನಾದರೂ ಹಾಕಿದರೆ ನೋಟ್ಸ್ಗಳನ್ನು ಆಟೋಮೆಟಿಕ್ ನಾವು ಕಳಿಸ್ತೀವಿ. ಹಾಗೆಯೇ 5 ನಿಮಿಷ ಅಥವಾ ಆಟೋಮೆಟಿಕ್ಕಾಗಿ ನಾವು ಕಳಿಸ್ತೀವಿ ಅಂತ ಹೇಳ್ಬೋದು. ಹಾಗಾಗಿ 24x7 ಅಂದರೆ ಯಾವುದೇ ಸಮಯದಲ್ಲಿ ನೀವು ಮೆಸೇಜ್ ಮಾಡುವ ಮೂಲಕ ನೋಟ್ಸ್ಗಳನ್ನು ಪಡೆಯಬಹುದು. ಸೊ PDF ನೋಟ್ಸ್ ಅವೈಲೇಬಲ್ ಅಂದರೆ ಆಲ್ ಸಬ್ಜೆಕ್ಟ್ಗೂ ಅಂತ ಹೇಳ್ತೀನಿ. ಹಾಗಾಗಿ ಇದಕ್ಕೆ ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿ ಮತ್ತೆ ಎಷ್ಟು ವರ್ಷಗಳೊಮ್ಮೆ ನಡೀತೈತೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಸ್ನೇಹಿತರು ಏನು B.Ed ಕಂಪ್ಲೀಟ್ ಮಾಡಿದರು ಎಲ್ಲರೂ ಅಪ್ಲಿಕೇಶನ್ ಹಾಕಿ ನಿಮ್ಮ ಪ್ರಯತ್ನವನ್ನು ಮಾಡಿ, ಸೊ ನಿಮ್ಮ ನಾಲೆಡ್ಜ್ ಏನಿದೆಯೋ ಎಕ್ಸಾಮ್ನಲ್ಲಿ ತೋರಿಸ್ರಿ. ಸೊ ನೀವು ಒಂದು ಸರ್ಕಾರಿ ಹುದ್ದೆ ಟೀಚರ್ಸ್ ಆಗಿ, ಒಂದು ಗೋರ್ಮೆಂಟ್ ಟೀಚರ್ ಆಗಿ ಬನ್ನಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಿಮ್ಮ ಕನಸುಗಳಿಗೆ ನೀವೇನು ಮಾಡಿ, ಅದಕ್ಕೆ ಬೆನ್ನತ್ತಿ ಎಕ್ಸಾಮ್ಗಳನ್ನು ಬರೀರಿ, ಸೊ ಪಾಸ್ ಮಾಡಿ, ಸೊ ಗೋರ್ಮೆಂಟ್ ಸ್ಯಾಲ್ರಿಯನ್ನು ಪಡೀರಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಏನೇನು ನೇಮಕಾತಿ ವಿಚಾರಗಳಿದವು, ಸೊ ಅಪ್ಡೇಟ್ ಏನಾದರೂ ವಿಚಾರಗಳಿದ್ದರೆ ಸೊ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.